ಸಾಕ್ಷಿ ನಮಗೆ ಸುಖವಾಗಿದೆ ಅಂತ ನಾವು ಅನುಭವಿಸುವುದು ಎದರಿಂದ? ಸಾಕ್ಷಿಯಿಂದ, ಮನಸ್ಸಿನಿಂದಲ್ಲ. ಮನಸ್ಸಿನಿಂದ ಸುಖವನ್ನು ಅನುಭವಿಸುವುದಿಲ್ಲ, ಮನಸ್ಸಿನಿಂದ ದುಃಖವನ್ನು ಅನುಭವಿಸುವುದಿಲ್ಲ. ಮನಸ್ಸಿನಿಂದ ಜ್ಞಾನ, ಮನಸ್ಸಿನಿಂದ ಇಚ್ಛೆ, ಮನಸ್ಸಿನಿಂದ ಪ್ರೇಮ, ಮನಸ್ಸಿನಿಂದ ದ್ವೇಷ, ಮಾತ್ಸರ್ಯ, ಭಯ, ಇದನ್ನೆಲ್ಲ ಮನಸ್ಸಿನಿಂದ ನಾವು ಯಾರೂ ಅನುಭವಿಸುವುದಿಲ್ಲ. ಹಾಗಾದರೆ ಸಾಕ್ಷಿಯಿಂದ ಅನುಭವಿಸು. ಆ ಸಾಕ್ಷಿ ಎಂದಾದರೂ ನಮಗೆ ಡಿಚ್ ಮಾಡಿದೆಯಾ ಅಂತ ಕೇಳ್ತಾರೆ. ಚೀಟ್ ಮಾಡಿದೆಯಾ? ಹೇಗೆ ಹೇಗೆ? ಮೇಲೆ 1 ರೂಪಾಯಿ ಹಾಕಿ ಕೆಳಗಡೆ 1 ರೂಪಾಯಿ ಸರಿಯಾದಂಥ ಹಣ ಹಾಕಿ ಮಧ್ಯದಲ್ಲೆಲ್ಲ ಸುಮ್ಮನೆ ಖೋಟಾ ನೋಟುಗಳನ್ನು ಹಾಕಿ ನಾನು ನಿನಗೆ ಕೊಡ್ಬೋದು, ಇದು 1 ಲಕ್ಷ ರೂಪಾಯಿ ತೊಗೊಳ್ಳಿ, ಇದನ್ನು ನೀವು ತೊಗೊಂಡ್ಬಿಡ್ತೀರ. ಮೇಲೆ ನೋಡ್ತೀರಿ, ಕೆಳಗೆ ನೋಡ್ತೀರಿ, ಸರಿ ಇದೆ ಅಂತ ತೊಗೊಂಡ್ಬಿಡ್ತೀರಿ. ಇದೆಲ್ಲ ಮೋಸ ಮಾಡುವುದಕ್ಕೆ ಮನಸ್ಸಿಗೆ ಸಾಧ್ಯವಿದೆ. ಮನಸ್ಸು ಮೋಸ ಮಾಡ್ತದೆ, ಸಾಕ್ಷಿ ಮೋಸ ಮಾಡೋದಿಲ್ಲ. ಸಾಕ್ಷಿ ಮೋಸ ಮಾಡೋದಿಲ್ಲ ಅಂದರೆ ಅರ್ಥ ಏನು? ಸುಖವಿಲ್ಲದಿರುವಾಗ ಸುಖವಾಗಿದೆ, ದುಃಖವಿಲ್ಲದಿರುವಾಗ ದುಃಖವಾಗಿದೆ, ಇಚ್ಛೆ ಪ್ರೇಮ ಇಲ್ಲದಿರುವಾಗ ಇಚ್ಛೆ ಪ್ರೇಮ ಇದೆ, ದ್ವೇಷ ಮಾತ್ಸರ್ಯಗಳಿಲ್ಲದಿರುವಾಗ ದ್ವೇಷ ಮಾತ್ಸರ್ಯವಿದೆ ಎಂದು ನಮಗೆ ಎಂದೆಂದಿಗೂ ಅನುಭವ ಬಂದಿಲ್ಲ. ಎಂದೂ ಅನುಭವ ಬಂದಿಲ್ಲ. ಬೆಳ್ಳಿ ಇಲ್ಲದಿರುವಾಗ ಬೆಳ್ಳಿ ಅಂತ ತಿಳ್ಕೋತೇವೆ, ಹಾವು ಇಲ್ಲದಿರುವಾಗ ಹಾವು ಅಂತ ತಿಳಿದುಕೊಳ್ತೇವೆ. ಅದೆಲ್ಲ ಭ್ರಮ ಬಂದಿದೆ. ಕಣ್ಣಿನಿಂದ ಭ್ರಮ ಬಂದಿದೆ, ಕಿವಿಯಿಂದ ಭ್ರಮ ಬಂದಿದೆ, ಮನಸ್ಸಿನಿಂದ ಭ್ರಮ ಬಂದಿದೆ, ಈ ಎಲ್ಲ ಬೇರೆ ಇಂದ್ರಿಯಗಳಿಂದ ಭ್ರಮ ಬಂದಿದೆ. ಆದರೆ ಎಂದೆಂದಿಗೂ ಕೂಡ ನಮ್ಮ ಸಾಕ್ಷಿಯಿಂದ ಭ್ರಮ ಬಂದಿಲ್ಲ. ಈ ಸಾಕ್ಷಿಯಿಂದ ಭ್ರಮ ಬಂದಿಲ್ಲ ಅಂತನ್ನೋ ವಿಷಯವನ್ನು ಎಷ್ಟರ ಮಟ್ಟಿಗೆ ಚಂದವಾಗಿ ಹೇಳ್ತಾರೆ ಅಂದರೆ, ನಾನು ಅಂತನ್ನುವುದನ್ನು ನಾನು ಸರಿಯಾಗಿ ತಿಳ್ಕೋತೇನೋ, ಇನ್ನೊಬ್ಬರನ್ನು ನಾನು ಅಂತ ತಿಳ್ಕೋತೇನೋ. ಈಗ ಇವನ ಹೆಸರು ರಾಮ, ಅವನನ್ನು ನಾನು ಕೃಷ್ಣ ಅಂತ ತಿಳ್ಕೋತೇನೆ. ಅವನು ಕೃಷ್ಣ, ಅವನನ್ನು ರಾಮ ಅಂತ ತಿಳ್ಕೋತೇನೆ. ರಾಮನನ್ನು ಕೃಷ್ಣ, ಕೃಷ್ಣನನ್ನು ರಾಮ ಅಂತ ತಿಳ್ಕೊಬೋದು. ಹುಲಿಯನ್ನು ಚಿರ್ತ ಅಂತ, ಚಿರ್ತವನ್ನು ಹುಲಿ ಅಂತ ತಿಳ್ಕೊಬೋದು. ಆದರೆ ನಾನಲ್ಲ, ಅಥವಾ ನಾನು ಇರುವವರನ್ನು ನಾನು ಅಂತ ತಿಳಿದುಕೊಳ್ಳುವುದು ಸಾಧ್ಯವಾ? ಐ ಡೋಂಟ್ ನೆವರ್ ಕನ್ಸೀವ್ ಆರ್ ಪರ್ಸೀವ್ non-I as I and I as non-I. ಇದನ್ನು ವಾಚಸ್ಪತಿ ಮಿಶ್ರರು ಕೂಡ ಒಪ್ಪಿಕೊಳ್ತಾರೆ. ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ